ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದ ಮಹನೀಯರಿಗೆ ನಮಸ್ಕಾರ. ಈ ವಿಡಿಯೋದಲ್ಲಿ ನಿಮ್ಮ ಲಗ್ನಕ್ಕೆ ನಿಮ್ಮ ರಾಶಿಗೆ ಆಗಸ್ಟ್ ತಿಂಗಳ ಭವಿಷ್ಯ ಹೇಗಿದೆ ಅಂತ ನೋಡ್ತಾ ಇದ್ದೀವಿ. ಮೊದಲನೇದಾಗಿ ಆಗಸ್ಟ್ 2ನೇ ತಾರೀಕು ಶುಕ್ರ ಕನ್ಯಾ ರಾಶಿಗೆ ಎಂಟ್ರಿಯನ್ನು ಪಡಿತಾರೆ. ಶುಕ್ರ ನಿಮಗೆ ಲಾಭಸ್ಥಾನ ಮತ್ತು ನಿಮ್ಮ 4ನೇ ಮನೆಯ ಅಧಿಪತಿ. ಎಸ್, ಇದೇ ಶುಕ್ರ ಇರುವ ಜಾಗಕ್ಕೆ ಆಗಸ್ಟ್ 3ನೇ ತಾರೀಕು ಕುಜ ಮಿಥುನ ರಾಶಿಗೆ ಬಂದು ಅಲ್ಲಿಂದ ಅವರ 4ನೇ ದೃಷ್ಟಿಯನ್ನು ಕೊಡ್ತಾರೆ. ಜೊತೆಗೆ ನಿಮ್ಮ ಭಾಗ್ಯಸ್ಥಾನದಲ್ಲಿರುವ ಶನಿ ಮಹಾತ್ಮರ ದೃಷ್ಟಿಯೂ ಕೂಡ ಇಲ್ಲಿಗೆ ಬೀಳುತ್ತೆ. 2 ಪಾಪಗ್ರಹಗಳ ದೃಷ್ಟಿ, ಶುಕ್ರ ನೀಚ ಸ್ಥಾನದಲ್ಲಿರೋದು, 3ನೇ ಮನೆಯ ಇಂಪ್ಯಾಕ್ಟ್ ದೊಡ್ಡದಾಗಿ ಕೆಲಸ ಮಾಡುತ್ತೆ ಆಗಸ್ಟ್ ತಿಂಗಳಲ್ಲಿ. ಓಕೆ, ನಿಮ್ಮ ಜಾತಕದಲ್ಲಿ ಶುಕ್ರ ಎಲ್ಲಿದ್ದಾನೆ ಅದನ್ನು ನೋಡ್ಕೊಳ್ಳಿ, ಕಮೆಂಟ್ ಮಾಡಿ. ಈಗ ಶುಕ್ರ ನಿಮಗೆ ಅಂದರೆ ನಿಮ್ಮ ಆಪ್ತರು, ನಿಮ್ಮ ಹೊಡ ಹುಟ್ಟಿದವರು, ಇವರ ಜೊತೆ ಮನಸ್ತಾಪಗಳು ಏರ್ಪಡಬಹುದು. ನಿಮ್ಮ ಸಹೋದ್ಯೋಗಿಗಳ ಜೊತೆಯೂ ಕಿರಿಕಿರಿಗಳು ಆಗಬಹುದು. ಈ ರೀತಿಯೆಲ್ಲ 3ನೇ ಮನೆಯ ಇಂಪ್ಯಾಕ್ಟ್ ಆರಂಭದಲ್ಲಿ ನಿಮ್ಮನ್ನು ಕಾಡುತ್ತೆ. ಅದರ ಜೊತೆಗೆ ಈ ಕಂಟೆಂಟ್ ಕ್ರಿಯೇಟರ್ಸು, ಬರಹಗಾರರು, ಮೀಡಿಯಾದಲ್ಲಿ ವರ್ಕ್ ಮಾಡ್ತಾ ಇರೋರು, ವರದಿಗಾರರು, ನೀವೆಲ್ಲ ಯಾರ್ಯಾರಿದ್ದೀರಾ, ಸ್ವಲ್ಪ ನೀವು ಮಾಡುವ ವಿಚಾರಗಳಲ್ಲಿ, ನಿಮ್ಮ ಕೆಲಸಗಳಲ್ಲಿ ಹೆಚ್ಚು ಕೇರ್ಫುಲ್ ಆಗಿರಬೇಕು. ನಿಮ್ಮಿಂದ ಒಂದಷ್ಟು ತಪ್ಪುಗಳಾಗಬಹುದು, ಆದರೆ ಅದರಿಂದ ಹಿನ್ನಡೆಯನ್ನು ಅನುಭವಿಸಬಹುದು ನೀವು ಮಾಡುವ ಮಿಸ್ಟೇಕ್ಸ್ಗಳಿಂದ. ಸೊ ಹಾಗಾಗಿ ತುಂಬ ಎಚ್ಚರಿಕೆಗಳಿಂದ ಈ ಆಗಸ್ಟ್ ತಿಂಗಳು ಆರಂಭದಿಂದಲೂ ತುಂಬ ಎಚ್ಚರಿಕೆಯಿಂದ ಇರಿ. ಆದರೆ ಒಂದು ಸಪೋರ್ಟ್ ಇದೆ, ಈ ಲಗ್ನದ ಅಧಿಪತಿ ಬುಧ ಗುರುವಿನ ಜೊತೆ ಇತಿ ಆಗ್ತಾರೆ. ಸೊ ಹಾಗಾಗಿ ಇದೊಂದು ರೀತಿ ನೀಚಭಂಗ ರಾಜಯೋಗನೂ ಆಗುತ್ತೆ, ಯಾಕೆಂದರೆ ಲಗ್ನದಲ್ಲಿಯೇ ಗುರುವಿನ ಜೊತೆ ಬುಧ ಯುತಿ ಆಯಿತು. ಸೊ ಹಾಗಾಗಿ ಬುಧನಿಗೆ ಬಲ ಸಿಕ್ತು. ಸೊ ಆರಂಭದಲ್ಲಿ ಆಗುವಂತಹ ತೊಂದರೆಗಳ ಬಗ್ಗೆ ತುಂಬ ಎಚ್ಚರಿಕೆಗಳನ್ನು ತೆಗೆದುಕೊಳ್ಳಬೇಕು. ಇನ್ನು ಅದೇ ರೀತಿ ಶುಕ್ರ ನಿಮಗೆ 4ನೇ ಮನೆಯ ಅಧಿಪತಿ. ಸೊ 4ನೇ ಮನೆಗೆ ಸಂಬಂಧಪಟ್ಟ ವಿಚಾರಗಳಲ್ಲೂ ಕೂಡ ತೊಂದರೆಗಳನ್ನು ಕೊಡುತ್ತೆ. ಸ್ಪೆಷಲಿ ವೆಹಿಕಲ್ ಮೇಲೆ ಹೆಚ್ಚು ಖರ್ಚುಗಳು ಬರುತ್ತೆ. ಮನೆಯಲ್ಲಿ ಒಂದಷ್ಟು ರಿಪೇರಿ ಖರ್ಚುಗಳು ಜಾಸ್ತಿ ಆಗ್ಬೋದು. ತಾಯಿಯ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗ್ಬೋದು. ಈ ಭೂಮಿಯ ವ್ಯವಹಾರದಲ್ಲಿ ಡಾಕ್ಯುಮೆಂಟ್ಸ್ ಇಶ್ಯೂಸ್ಗಳಾಗಬಹುದು. ನಿಮ್ಮ ಕಮ್ಯುನಿಕೇಷನ್ ತುಂಬ ಕೆಟ್ಟದಾಗ ಆಗ್ಬೋದು. ಕಮಿಷನ್ ಬೇಸ್ಡ್ ವ್ಯವಹಾರ ಮಾಡೋರಿಗೂ ತೊಂದರೆಗಳಾಗಬಹುದು. ಸೊ ಓವರಾಲ್ ಈ 3ನೇ ಮನೆಗೆ ಶುಕ್ರ ಬಂದು ನೀಚ ಸ್ಥಾನದಲ್ಲಿರೋದ್ರಿಂದ ತಿಂಗಳ ಆರಂಭದಲ್ಲಿ ಹಲವಾರು ವಿಚಾರಗಳಲ್ಲಿ ಎಚ್ಚರಿಕೆಗಳ ಅಗತ್ಯ. ಅದರ ಜೊತೆಗೆ ಲಾಭಸ್ಥಾನಕ್ಕೂ ಶುಕ್ರನೇ ಅಧಿಪತಿಯಾಗಿರೋದ್ರಿಂದ ನಿಮ್ಮ ಹಿರಿಯ ಸಹೋದರನ ಜೊತೆ ಮನಸ್ತಾಪಗಳು ಬರ್ಬೋದು. ನಿಮ್ಮ ಸ್ನೇಹಿತರ ಸರ್ಕಲ್ ಅಲ್ಲೂ ಕೂಡ ಒಂದಷ್ಟು ಮನಸ್ತಾಪಗಳು ಎದುರಾಗಬಹುದು. ನಿಮ್ಮ ನೆಟ್ವರ್ಕಲ್ಲಿ ನೀವೇನಾರು ಕೆಲಸಗಳನ್ನು ಮಾಡ್ತಾಯಿದ್ರೆ ಅಲ್ಲೂ ಸ್ವಲ್ಪ ವ್ಯತ್ಯಾಸಗಳಾಗುತ್ತೆ. ಸೊ ಹಾಗಾಗಿ ಶುಕ್ರ ನೀಚ ಸ್ಥಾನದಲ್ಲಿರೋದ್ರಿಂದ ನಿಮ್ಮ ಕಮ್ಯುನಿಕೇಷನ್ನಲ್ಲಿ ಒಂದಷ್ಟು ಜಾಗರೂಕತೆ ಇರಲಿ. ನಿಮ್ಮ ನಿರ್ಧಾರಗಳಲ್ಲಿ ಒಂದಷ್ಟು ಜಾಗರೂಕತೆ ಇರಲಿ, ಯಾಕೆಂದರೆ 3ನೇ ಮನೆ ನಿರ್ಧಾರಕ್ಕೆ ಬರುತ್ತೆ. ಒಂದಷ್ಟು ಚಿಕ್ಕ ಪುಟ್ಟ ಟ್ರಾವೆಲ್ಗಳು ಎದುರಾಗುತ್ತೆ, ಅದು ನಿಮಗೆ ಶ್ರಮ ಅನಿಸುತ್ತೆ, ಅಲೆದಾಟಗಳನ್ನು ಕೊಡಬೇಕಾಗತ್ತೆ. ಸೊ ಇವೆಲ್ಲ ತಿಂಗಳ ಆರಂಭದಲ್ಲೇ ಕಂಡು ಬಂದ್ಬಿಡ್ತದೆ ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದವರಿಗೆ. ಇನ್ನು ಅದೇ ರೀತಿ ಕುಜ ಅವರು ನಿಮಗೆ 12ನೇ ಮನೆಗೆ ಬಂದು ಒಂದಷ್ಟು ಅನಗತ್ಯ ಅನಿರೀಕ್ಷಿತ ಖರ್ಚುಗಳನ್ನು ತಂದು ಕೊಡ್ತಾರೆ. ದೂರದ ಸ್ಥಳಗಳಿಗೆ ಓಡಾಟಗಳನ್ನು ಮಾಡಬೇಕಾಗುತ್ತೆ. ಅದು ಕೆಲಸಗಳ ನಿಮಿತ್ತನೋ ವ್ಯಾಪಾರಗಳ ವಿಚಾರಕ್ಕೆ ಸಂಬಂಧಪಟ್ಟೇನೋ ನೀವು ಓಡಾಡಬೇಕಾಗತ್ತೆ. ಈ ವಿದೇಶಿ ಕಂಪನಿಗಳಿಗೆ ಯಾರ್ಯಾರು ಕನೆಕ್ಟ್ ಆಗಿದ್ದೀರಾ ಅಥವಾ ವಿದೇಶಿ ಕಂಪನಿಗಳಲ್ಲಿ ಕೆಲಸಗಳನ್ನು ಹುಡುಕ್ತಾ ಇದ್ದೀರಾ, ಅಲ್ಲಿದ್ದ ಸಮಸ್ಯೆಗಳು ಬಗೆಹರಿಯಲಿಕ್ಕೆ ವೇಗವನ್ನು ಪಡೆದುಕೊಳ್ಳುತ್ತೆ. ಇದು 12ನೇ ಮನೆಯ ಇಂಪ್ಯಾಕ್ಟ್. ಇನ್ನು ಅದೇ ರೀತಿ ಕುಜ ನಿಮಗೆ ಅವರ 7ನೆಯ ದೃಷ್ಟಿಯನ್ನು ನಿಮ್ಮ 6ನೇ ಮನೆಗೆ ಕೊಡ್ತಾರೆ. ಅದೇ 6ನೇ ಮನೆಗೆ ಶನಿ ಮಹಾತ್ಮರ ದೃಷ್ಟಿಯೂ ಇದೆ. ಸೊ ಹಾಗಾಗಿ 6ನೇ ಮನೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ನಿಮ್ಮ ಕಾಂಪಿಟೇಟರ್ಸ್ಗಳನ್ನು ಗೆಲ್ಲಲಿಕ್ಕೆ, ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಗೆಲ್ಲಲಿಕ್ಕೆ, ಕೋರ್ಟ್ ಕೇಸ್ಗಳನ್ನು ಗೆಲ್ಲಲಿಕ್ಕೆ, ಆಫೀಸಲ್ಲಿ ಆಗುತ್ತಿದ್ದಂತಹ ರಾಜಕೀಯಗಳನ್ನು ತಡೆಯಲಿಕ್ಕೆ, ಇದೆಲ್ಲದಕ್ಕೂ ಈ ದೃಷ್ಟಿ ಅದ್ಭುತವಾಗಿದೆ, ಚೆನ್ನಾಗಿ ಕೆಲಸ ಮಾಡಿಕೊಡುತ್ತೆ. ಅದೇ ರೀತಿ ಹಳೆಯ ಸಾಲವನ್ನು ತೀರಿಸ್ಕೊಳ್ಳೋದಕ್ಕೆ, ಹೊಸದಾಗಿ ಬಿಸ್ನೆಸ್ ಲೋನ್ ಅಪ್ರೂವಲ್ ಆಗೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಏನಕ್ಕೆ ಅಂದರೆ ಈ 6ನೇ ಮನೆಯ ಅಧಿಪತಿ ನಿಮ್ಮ ಲಗ್ನದಲ್ಲೇ ಅದು ಉಚ್ಚ ಸ್ಥಾನದಲ್ಲಿದ್ದಾರೆ. ಹಾಗಾಗಿ ಈ ಥರದ ವಿಚಾರಗಳಲ್ಲಿ ಹೆಚ್ಚು ಯಶಸ್ಸನ್ನು ಪಡೆದುಕೊಳ್ತೀರಾ. ಇನ್ನು ಆರೋಗ್ಯದಲ್ಲಿ ಹಲವಾರು ವ್ಯತ್ಯಾಸಗಳಿವೆ. ಸ್ಪೆಷಲಿ ಹಿರಿಯ ನಾಗರಿಕರು ತುಂಬ ಎಚ್ಚರಿಕೆ ಕೊಡಬೇಕಾಗಿರೋದು ನಿಮ್ಮ ಕಣ್ಣು, ಹಲ್ಲು, ಗಂಟಲಿಗೆ ಸಂಬಂಧಪಟ್ಟ ವಿಚಾರಗಳು, ಉರಿಯೂತ, ಅದರ ಜೊತೆಗೆ ಬೆನ್ನ ನೋವು, ಈ ಥರದ ಬಾಧೆಗಳು ಜಾಸ್ತಿ ಆಗುತ್ತೆ. ಈ ಜೀರ್ಣಕ್ರಿಯೆಗೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ ತುಂಬ ಎಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು.
ಲಿವರ್ ಸಂಬಂಧಿತ ವಿಚಾರಗಳಲ್ಲೂ ಕೂಡ ಒಂದಷ್ಟು ವ್ಯತ್ಯಾಸಗಳಾಗ್ಬೋದು, ಅದರ ಕಡೆ ಹೆಚ್ಚು ಗಮನ ಇರಲಿ. ಇನ್ನು ಅದೇ ರೀತಿ ಕುಜನ 8ನೇ ದೃಷ್ಟಿ ನಿಮ್ಮ 7ನೇ ಮನೆಗೆ ಬೀಳುತ್ತೆ. ಆ 7ನೇ ಮನೆಗೆ ನಿಮ್ಮ ಲಗ್ನದಲ್ಲೇ ಉಚ್ಚ ಆಗಿರುವ ಗುರುವಿನ ದೃಷ್ಟಿಯೂ ಕೂಡ ಬೀಳುತ್ತೆ. ಸೊ ಇಲ್ಲಿ ಶನಿ ಮಹಾತ್ಮರು ಇದರ ಅಧಿಪತಿ ಆಗ್ತಾರೆ. ಅವರು ನಿಮಗೆ 9ನೇ ಮನೆ ಭಾಗ್ಯಸ್ಥಾನದಲ್ಲಿ ವಕ್ರಿಯಾಗಿದ್ದಾರೆ. ಸೊ ಹಾಗಾಗಿ ಈ ಗಂಡ ಹೆಂಡತಿಯ ನಡುವೆ ಹಳೆಯ ವಿಚಾರಗಳು ಮತ್ತೆ ಚರ್ಚೆಗೆ ಬರುತ್ತೆ, ಮನಸ್ತಾಪಗಳನ್ನು ಕ್ರಿಯೇಟ್ ಮಾಡ್ಕೊಳ್ತೀರಾ. ಸೊ ಹಾಗಾಗಿ ಆ ಥರದ ಹಳೆಯ ವಿಚಾರಗಳನ್ನು ಕೆದಕಿ ಗಲಾಟೆ ಮಾಡ್ಕೊಳ್ಳೋಕೆ ಹೋಗಬೇಡಿ. ಪಾಲುದಾರಿಕೆ ವ್ಯವಹಾರಗಳಲ್ಲೂ ಕೂಡ ಒಂದಷ್ಟು ಮನಸ್ತಾಪಗಳು ಕೂಡ ಎದುರಾಗುತ್ತೆ. ಹೊಸ ಒಪ್ಪಂದಗಳಿಗೆ ಮುಂದಾಗಕ್ಕೆ ಹೋಗ್ತೀರಾ, ಅದರಲ್ಲಿ ಅಡೆತಡೆಗಳು ಜಾಸ್ತಿ ಆಗುತ್ತೆ. ಗ್ರಾಹಕರಿಂದ ಒಂದಷ್ಟು ತೊಂದರೆಗಳಾಗೋದು, ಅಂದರೆ ಇದು 7ನೇ ಮನೆ ಈ ಜನರ ಬೆಂಬಲವನ್ನು ಹೇಳುತ್ತೆ. ಸೊ ಹಾಗಾಗಿ ಅಲ್ಲಿ ಅವರ ಬೆಂಬಲ ನಿಮಗೆ ಸಿಗೋದಿಲ್ಲ. ಈ ಥರದ್ದೆಲ್ಲವೂ ಕೂಡ 7ನೇ ಮನೆಗೆ ಸಂಬಂಧಪಟ್ಟಂತೆ ಆಗುತ್ತೆ. ವಿದೇಶದಲ್ಲಿ ಯಾರ್ಯಾರು ವಾಸ ಮಾಡ್ತಾ ಇದ್ದೀರಾ, ಅಂದರೆ ಇಲ್ಲಿದ್ದವರು ವಿದೇಶಕ್ಕೆ ಹೋಗಿ ವಾಸ ಮಾಡ್ತಾ ಇದ್ದೀರಾ, ನಿಮಗೂ ಕೂಡ ಒಂದಷ್ಟು ಸಮಸ್ಯೆಗಳು ಕೂಡ ಎದುರಾಗುತ್ತೆ. ಸೊ ಹಾಗಾಗಿ ಹಲವಾರು ವಿಚಾರಗಳಲ್ಲಿ 7ನೇ ಮನೆಯ ಇಂಪ್ಯಾಕ್ಟ್ ಕೆಲಸಗಳು ಮಾಡ್ತಾ ಇದೆ. ದೃಷ್ಟಿಯ ವಿಚಾರದಲ್ಲಿ ಅಲ್ಲೂ ಕೂಡ ಎಚ್ಚರಿಕೆಗಳನ್ನು ತೆಗೆದುಕೊಳ್ಳಿ. ಇನ್ನು ಅದೇ ರೀತಿ ನಿಮಗೆ ರವಿ ಅವರದ್ದೇ ಮನೆಗೆ ಆಗಸ್ಟ್ 18ನೇ ತಾರೀಕು ಬರ್ತಾರೆ. ಅಲ್ಲಿ ಕೇತು ಇದ್ದಾರೆ, ಅಲ್ಲಿಗೆ ರಾಹುವಿನ ದೃಷ್ಟಿಯೂ ಕೂಡ ಬೀಳುತ್ತೆ. ಸೊ ಇದು ಕಂಪ್ಲೀಟ್ಲಿ ಗ್ರಹಣ ದೋಷ ಆಗುತ್ತೆ. ನಿಮ್ಮ ಮಾತಿನಲ್ಲಿ ಹಿಡಿತ ಸಾಧಿಸ್ಕೊಳ್ಳಿಲ್ಲ ಅಂದರೆ, ಕೋಪವನ್ನು ಕಂಟ್ರೋಲ್ ಮಾಡಿಕೊಳ್ಳಿಲ್ಲ ಅಂದರೆ, ಸೊ ಅದು ಕುಟುಂಬದಲ್ಲಿ ನಿಮಗೆ ಒಂದಷ್ಟು ಸಂಕಷ್ಟಗಳು ಎದುರಾಗಬೇಕು, ಮನಸ್ತಾಪಗಳು ಎದುರಾಗಬೇಕು, ಆ ಥರದ್ದೆಲ್ಲವೂ ಸಮಸ್ಯೆ ಎದುರಾಗುತ್ತೆ. ಧನನಷ್ಟ ಆಗಸ್ಟ್ 18ನೇ ತಾರೀಕಿಂದ ಕಾಯ್ತಾ ಇದೆ. ಎಚ್ಚರಿಕೆ ಇರಲಿ, ಎಲ್ಲೆಲ್ಲೋ ಹೂಡಿಕೆ ಮಾಡೋಕ್ಕೆ ಹೋಗಬೇಡಿ. ಸೊ ತಪ್ಪು ಹೂಡಿಕೆಗಳಾಗಬಹುದು, ಅದರ ಕಡೆ ಹೆಚ್ಚು ಗಮನ ಇರಲಿ. ಓಕೆ, ಆಹಾರದ ವಿಚಾರದಲ್ಲೂ ಕೂಡ ಒಂದಷ್ಟು ವ್ಯತ್ಯಾಸಗಳಾಗಿ ನಿಮ್ಮ ದೇಹ ಬಳಲುತ್ತೆ. ಸೊ ಹಾಗಾಗಿ ಆಹಾರದಲ್ಲೂ ಕೂಡ ತುಂಬ ಎಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು. ಇನ್ನು ಅದೇ ರೀತಿ ರಾಹು ನಿಮಗೆ ಅಷ್ಟಮದಲ್ಲಿ ಧನಿಷ್ಠ ನಕ್ಷತ್ರದಲ್ಲಿದ್ದಾರೆ. ಧನಿಷ್ಠ ನಕ್ಷತ್ರದ ಅಧಿಪತಿ ಕುಜ 12ನೇ ಮನೆಯಲ್ಲಿದ್ದಾರೆ. 12ನೇ ಮನೆ ಅಂದರೆ ಅದು ಆಸ್ಪತ್ರೆ. ಸೊ ಹಾಗಾಗಿ ವೆಹಿಕಲಲ್ಲಿ ಓಡಾಡಬೇಕಾದರೆ ತುಂಬ ಕೇರ್ಫುಲ್ ಆಗಿರಿ, ಸ್ಪೀಡನ್ನು ಕಂಟ್ರೋಲ್ ಮಾಡ್ಕೊಳ್ಳಿ, ಹೆಲ್ಮೆಟ್ ಇಲ್ಲದೆ ಹೊರಗಡೆ ಹೋಗಬೇಡಿ. ಓಕೆ, ಬ್ಲಡ್ ರಿಲೇಟೆಡ್ ಇಶ್ಯೂಸ್ಗಳು ಸ್ವಲ್ಪ ಜಾಸ್ತಿ ಆಗಬಹುದು, ಅದ್ರ ಕಡೆನೇ ಹೆಚ್ಚು ಗಮನ ಕೊಡಿ. ಇದು ಅಷ್ಟಮ ಸ್ಥಾನ, ಹೆಣ್ಣುಮಕ್ಕಳಿಗೆ ಅದು ಮಾಂಗಲ್ಯ ಸ್ಥಾನ. ಸೊ ಹಾಗಾಗಿ ನಿಮ್ಮ ಪತಿದೇವರಿಗೆ ಒಂದಷ್ಟು ಸಡನ್ ಗೇನ್ಸ್ಗಳಿದೆ, ಸಂಬಳ ಜಾಸ್ತಿ ಆಗ್ಬೋದು, ಕೆಲಸ ಚೇಂಜಿಂಗ್ ಆಗ್ಬೋದು, ಟ್ರಾನ್ಸ್ಫರ್ ಆಗ್ಬೋದು, ಆದರೆ ಅವರ ಆರೋಗ್ಯದಲ್ಲಿ ತುಂಬ ವ್ಯತ್ಯಾಸಗಳಾಗತ್ತೆ, ಅದ್ರ ಕಡೆ ಹೆಚ್ಚು ಗಮನ ಕೊಟ್ಕೊಳ್ಬೇಕು. ಇನ್ನು 8ನೇ ಮನೆ ಈ ಆಯುರ್ವೇದ ವಿಚಾರಗಳಲ್ಲಿ ಇನ್ವಾಲ್ವ್ ಆಗಿರೋರು, ಅಂದರೆ ಮೆಡಿಕಲ್ ಕ್ಷೇತ್ರ, ಅದು ಸರ್ಜನ್ಗಳಿರ್ಬೋದು, ಈ ರೀತಿ ಆಯುರ್ವೇದ ಇರ್ಬೋದು, ರಿಸರ್ಚ್ ಓರಿಯೆಂಟೆಡ್, CA, ಒಟ್ಟಾರೆ ಇನ್ವೆಸ್ಟಿಗೇಷನ್ ಟೈಪ್ ಇರುವಂತಹ ಜಾಬ್ಸ್, ಜೊತೆಗೆ ಈ ನಿಗೂಢ ಶಾಸ್ತ್ರ, ಜ್ಯೋತಿಷ್ಯ, ವಾಸ್ತು, ನ್ಯೂಮ್ರಾಲಜಿ ಈ ಥರದ ಕ್ಷೇತ್ರದಲ್ಲಿರೋರು ಸ್ವಲ್ಪ ಟೆಕ್ನಿಕಲಿ ಅಡ್ವಾನ್ಸ್ ಆಗಿರ್ತಾರೆ. ಇನ್ನೂ ಅವರವರ ಪ್ರೊಫೈಲನ್ನು ದೊಡ್ಡ ಮಟ್ಟಕ್ಕೆ ಬೆಳೆಸ್ಕೊಳ್ಳೋದ್ರ ಕಡೆ ಹೆಚ್ಚು ಗಮನ ಕೊಡ್ತಾ ಇರ್ತಾರೆ. ಆ ಎಲ್ಲ ಕ್ಷೇತ್ರಗಳು ವೃದ್ಧಿಯಾಗುತ್ತೆ. ಈ ಫೈನಾನ್ಸ್ ಆಡಿಟ್ ಮಾಡ್ತಾರಲ್ಲ, ಇದೆಲ್ಲ ಅಷ್ಟಮ ಸ್ಥಾನ ತುಂಬ ಚೆನ್ನಾಗಿದ್ದರೆ ಒಳ್ಳೆಯ ಕೆಲಸಗಳಾಗುತ್ತೆ. ರಾಹು ಅಲ್ಲಿರೋದ್ರಿಂದ ಇನ್ನೂ ಟೆಕ್ನಿಕಲಿ ಇಂಪ್ರೂವ್ ಆಗ್ತಾ ಇದ್ದೀರಾ. ಸೊ ಆ ಥರದ ವಿಚಾರಗಳಿಗೆಲ್ಲ ರಾಹು ಸಪೋರ್ಟ್ ಮಾಡ್ತಾರೆ. ಬಟ್ ನಾವು ಗೃಹಿಣಿಯರು ನಾರ್ಮಲ್, ನಾವೇನು ಆ ಥರದ ಚಿಂತನೆ ಇಲ್ಲ. ನಾವು ಹೇಗೆ 8ನೇ ಮನೆಯನ್ನು ಬಳಸ್ಕೊಳ್ಬೇಕು ಅಂದರೆ, ನಿಮ್ಮ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಏನಾದರೂ ಕಲಿಯೋದಕ್ಕೆ ಮುಂದಾಗಿ, ಅಂದರೆ ಇಂಟರ್ನೆಟ್ಟನ್ನು ಬಳಸ್ಕೊಳ್ಳಿ. ರಾಹು ಅಂದರೆ ಇಂಟರ್ನೆಟ್, ನಿಮ್ಮ ಮೊಬೈಲ್ ಇಂಟರ್ನೆಟ್ಟನ್ನೇ ಬಳಸ್ಕೊಂಡು ಏನಾದರೂ ಹೊಸ ವಿಚಾರಗಳನ್ನು ಕಲಿಯೋದಕ್ಕೆ ಮುಂದಾಗಿ. ಈಗ ಮನೆಯಲ್ಲಿ ಒಂದು ಇಂಟೀರಿಯರ್ ಚೇಂಜ್ ಮಾಡಬೇಕು, ಯಾವ ರೀತಿ ಚೇಂಜ್ ಮಾಡಬೇಕು, ಅಥವಾ ಅಡುಗೆ ಹೊಸದಾಗಿ ನಾನು ಯಾವ ರೀತಿ ಹೊಸ ಅಡುಗೆಗಳನ್ನು ಟ್ರೈ ಮಾಡಬೇಕು, ಈ ರೀತಿ ನೀವು ಸುಮ್ಮನೆ ಕಾಲಹರಣ ಮಾಡಿದ್ರೆ ಈ ಅಷ್ಟಮ ಸಾಕಷ್ಟು ಸಂಕಷ್ಟಗಳು, ಇಲ್ಲದ ಒತ್ತಡಗಳು, ಓವರ್ ಥಿಂಕಿಂಗ್, ನೆಗೆಟಿವ್ ಆಲೋಚನೆಗಳು ಎಲ್ಲವನ್ನು ಜಾಸ್ತಿ ಮಾಡಿಬಿಡ್ತದೆ, ಭ್ರಮೆಯನ್ನು ಸೃಷ್ಟಿ ಮಾಡುತ್ತೆ. ಅದೇನೂ ಆಗಬಾರ್ದು ಅಂದರೆ ಸ್ಟಡಿಗೆ ಮುಂದಾಗ್ಬಿಡಿ. ಓಕೆ, ಇನ್ನು ಅದೇ ರೀತಿ ನಿಮ್ಮ ಭಾಗ್ಯಸ್ಥಾನದಲ್ಲಿ ಶನಿ ಮಹಾತ್ಮರು, ತಂದೆಯ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗಿರುತ್ತೆ, ಅಥವಾ ತಂದೆಯ ಸಮಾನರು ಯಾರ್ಯಾರಿದ್ದಾರೆ ಅವರ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗಿರುತ್ತೆ. ಅದರ ಜೊತೆಗೆ ಒಂದಷ್ಟು ದೂರದ ಪ್ರಯಾಣಗಳನ್ನು ಪ್ಲ್ಯಾನ್ ಮಾಡ್ಕೊಂಡಿರ್ತೀರ. ಅಂತಿಮ ಕ್ಷಣಗಳಲ್ಲಿ ಎಲ್ಲ ಪ್ಲ್ಯಾನ್ಸ್ಗಳು ಉಲ್ಟಾ ಹೊಡಿತದೆ. ಒಂದು ರೀತಿ ಅದೃಷ್ಟ ಕೈ ಕೊಡುತ್ತೆ, ನಿಧಾನ ಆಗ್ತಾ ಇದೆ, ಈ ಥರ ಎಲ್ಲ ಇದೆ. ಆದರೂ ಈ ದೂರದ ಸ್ಥಳಗಳಿಗೆ ಹೋಗಬೇಕು, ಹೈಯರ್ ಸ್ಟಡೀಸ್ಗೆ ಪ್ಲ್ಯಾನ್ ಮಾಡಬೇಕು, ಈ ಥರದೆಲ್ಲ ವಿಚಾರಗಳು ಈಗ ಸ್ಲೋ ಅನಿಸಿದರು, ಮುಂದಿನ ದಿನ ಅದೆಲ್ಲ ಕೈಗೂಡುತ್ತೆ.
ಒಳ್ಳೆಯ ದಿನಗಳು ನಿಮಗೋಸ್ಕರ ಕಾಯ್ತಾ ಇರುತ್ತೆ. ಓಕೆ, ಸೊ ಇನ್ನು ಶನಿಯ ಅವರ 3ನೇ ದೃಷ್ಟಿ ನಿಮ್ಮ ಲಾಭಸ್ಥಾನಕ್ಕೂ ಬೀಳುತ್ತೆ. ಹಾಗೆ ಅದೇ ನಾನು ಆಲ್ರೆಡಿ ಹೇಳ್ದಂಗೆ ಹಿರಿಯ ಸಹೋದರ, ನಿಮ್ಮ ನೆಟ್ವರ್ಕ್, ನಿಮ್ಮ ಇಷ್ಟಾರ್ಥಗಳು, ಸೋಷಿಯಲ್ ಮೀಡಿಯಾ ಸ್ವಲ್ಪ ಎಲ್ಲ ಜವಾಬ್ದಾರಿಯುತದಿಂದ ನಡ್ಕೊಳ್ಳಿ. ಆಗ ಶನಿ ಮಹಾತ್ಮರು ನಿಮಗೆ ಪಾಸಿಟಿವ್ ಆಗ್ತಾರೆ. ಸೊ ಓವರಾಲ್ ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನದವರಿಗೆ ನೀವು ಸವಾಲುಗಳನ್ನು ಎದುರಿಸಿ ಅಂತಿಮವಾಗಿ ಗೆಲ್ತೀರ. ಅದಕ್ಕೆ ಕಾರಣ ಇಲ್ಲಿ ಗುರು ಮತ್ತು ಬುಧನ ಕಾಂಬಿನೇಷನ್. ಸೊ ನಿಮಗೆ ಜ್ಞಾನವನ್ನು ಕೊಡ್ತಾರೆ, ಸರಿಯಾದ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ನಿಮ್ಮ ಮನಸ್ಸು ಕೂಡ ಸರಿಯಾಗಿ ಕೆಲಸ ಮಾಡುತ್ತೆ. ಹಾಗಾಗಿ ತಿಂಗಳು ಆರಂಭದಲ್ಲಿ ಎದುರಾಗುವಂತಹ ಎಲ್ಲ ಸಮಸ್ಯೆಗಳನ್ನು, ತೊಂದರೆಗಳನ್ನು ನಿಭಾಯಿಸಿಕೊಂಡು ಅಂತಿಮವಾಗಿ ಎಲ್ಲ ವಿಚಾರಗಳಲ್ಲೂ ಖಂಡಿತ ಗೆಲ್ತೀರಾ. ಆಗುವಂತಹ ಅನಾಹುತಗಳ ಬಗ್ಗೆ, ತೊಂದರೆಗಳ ಬಗ್ಗೆ ಮೊದಲೇ ತಿಳ್ಕೊಂಡು ಎಲ್ಲಿ ಏನು ಮಾಡಬೇಕು ಅನ್ನೋದರ ಅರಿವು ನಮ್ಮಲ್ಲಿದ್ದರೆ ಡೆಫಿನೆಟ್ಲಿ ಪಾಸಿಟಿವ್ ಆಗಿ ತಿಂಗನ್ನು ಬಳಸ್ಕೋಬೋದು. ಓಕೆ, ಸೊ ನಿಮ್ಮ ಜಾತಕದಲ್ಲಿ ಗ್ರಹಗಳ ಕಾಂಬಿನೇಷನ್ ಹೇಗಿದೆ, ಮೇನ್ಲಿ ಶುಕ್ರ ಎಲ್ಲಿ ಪ್ಲೇಸ್ಡ್ ಆಗಿದ್ದಾರೆ ಕಮೆಂಟ್ ಮಾಡಿ. ಎಲ್ರಿಗೂ ಒಳ್ಳೆಯದಾಗಲಿ. ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.